ಇವತ್ತು ನಮ್ಮ ಹಾಸ್ಟೆಲ್ ಗಣರಾಜ್ಯೋತ್ಸವನ ಆಚರಿಸ್ತಿದೀವಿ ಗುರು. ವಿಡಿಯೋ ಫುಲ್ ನೋಡಿ, ಫುಲ್ ಇನ್ಫಾರ್ಮೇಟಿವ್ ಆಗಿದೆ. ನಮಸ್ಕಾರ ಕಣ್ರಪ್ಪ. ಇವತ್ತಿನ ವ್ಲಾಗ್ ಏನಂದ್ರೆ, ಇವತ್ತು ಗಣರಾಜ್ಯೋತ್ಸವ ಇರೋದಕ್ಕೆ ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಫುಲ್ ಫ್ರೆಶ್ ಆಗಿ ಏನೇನ್ ರೆಡಿ ಮಾಡೋರು, ಹೆಂಗ್ ಅರೇಂಜ್ ಮಾಡೋರೆ ನೋಡೋಣ ಅಂತ ಹೇಳಿ ಕೆಳಗಡೆ ಹೊರಟೆ. ಆದ್ರೆ ಅಲ್ಲಿ ಬಲೂನು ಹೂವು ಎಲ್ಲ ಹಾಕ್ಬಿಟ್ಟು ಅಲಂಕಾರನೇ ಮಾಡ್ಬಿಟ್ಟಿದ್ರು. ಅಷ್ಟೇ ಅಲ್ಲದೆ ಪೂಜೆ ಎಲ್ಲಾ ಮಾಡ್ತಿದ್ರು. ಅದನ್ನೆಲ್ಲ ನೋಡಿ ನನಗಂತೂ ಆಶ್ಚರ್ಯನೇ ಆಗ್ಬಿಟ್ಟಿತ್ತು. ಮತ್ತಷ್ಟೇ ಅಲ್ಲದೆ ಗಣರಾಜ್ಯೋತ್ಸವ ಆಚರಿಸೋಕೆ ನಮ್ಮ ಹುಡುಗರು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ನನಗೂ ಫಸ್ಟ್ ಬಂದಿದ್ರು. ಏನ್ ದೇಶಭಕ್ತಿ ಮಗ ಅಂತ ನಾನು ಹೊಗಳುತ್ತಿದ್ರೆ ನನ್ನ ಮಕ್ಕಳು ನಾವು ಬಂದಿರೋದೇ ಸ್ವೀಟ್ ತಿನ್ನಕ್ಕೆ ಅಂತ ಪಂಚ್ ಡೈಲಾಗ್ ಹೊಡಿತಿದ್ರು. ಆಮೇಲೆ ನಮ್ಮ ಹುಡುಗರು ಪ್ರಾರ್ಥನೆ ಮಾಡಿದ್ರು ಹೆಂಗಿದೆ ಅಂತ ಕೇಳಿ. ಮತ್ತೆ ಕೊನೆಗೆ ಧ್ವಜಾರೋಹಣ ಮಾಡಿ ಸಲ್ಯೂಟ್ ಹೊಡೆದು ಮತ್ತೆ ರಾಷ್ಟ್ರಗೀತೆನ ಹೇಳಿ ಈ ಗಣರಾಜ್ಯೋತ್ಸವನ ಆಚರಿಸಿದ್ವಿ. ಆಮೇಲೆ ನಾವು ಈ ದಿನನೇ ಗಣರಾಜ್ಯೋತ್ಸವ ಅಂತ ಯಾಕೆ ಆಚರಿಸ್ತೀವಿ ಅಂತ ಗೊತ್ತಾ? ಯಾಕಂದ್ರೆ ಈ ಜನವರಿ 26, 1950ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚಿಸ್ತಾರೆ. ಅದರಲ್ಲಿ ನಮ್ಮ ದೇಶದ ಗಣರಾಜ್ಯ ಸಾರ್ವಭೌಮತೆ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಅದಕ್ಕೆ ಈ ದಿನನ ಗಣರಾಜ್ಯೋತ್ಸವ ಎಂದು ಆಚರಿಸ್ತೇವೆ. ಆಮೇಲೆ ಗಣರಾಜ್ಯೋತ್ಸವ ಇರೋಕ್ಕೆ ಪ್ರೈಮರಿ ಹುಡುಗರೆಲ್ಲ ಮೆರವಣಿಗೆ ಮಾಡ್ತಿದ್ರು. ನನಗಂತೂ ನಮ್ಮ ಓಲ್ಡನ್ ಡೇಸ್ ಎಲ್ಲ ನೆನಪಾಗ್ಬಿಡ್ತು. ನಾವು ಸಣ್ಣ ಹುಡುಗರಿದ್ದಾಗ ಇದೇ ತರ ಮೆರವಣಿಗೆ ಮಾಡ್ತಿದ್ವಿ. ನೋಡೋಕ್ ಮಾತ್ರ 2 ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವು ಈ ಗಣರಾಜ್ಯೋತ್ಸವನ ಬರೀ ಸ್ಟೇಟಸ್ ಆಗಿ ಆಚರಿಸೋದಲ್ಲ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸಿಗೆ ನಮ್ಮ ದೇಶದಲ್ಲಿರೋ ಭಕ್ತಿನ ಹೇಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.